ಮೇಡಮ್ ಇದು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಗೊತ್ತಾಯ್ತು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದೊಳ್ಳೆ ಜಾಗ ಮೇನ್ ರೋಡ್ ಪಕ್ಕದಲ್ಲೇ ಬೇಕು ತಾನೆ. ಬನ್ನಿ ತೋರಿಸ್ತೀನಿ. ಮತ್ತೆ ನೋಡಿ, ಇದೇ ಜಾಗ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲೇ ಇದೆ, ಮೇನ್ ರೋಡ್ ಪಕ್ಕದಲ್ಲೇ ಇದೆ. ನೀವೇನಾದ್ರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೋಟಿ ರಿಟರ್ನ್ಸ್ ಬರುವಂತ ಜಾಗ ಇದು. ಈ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಗ್ಬೇಕಾ? ಹಾಗಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಲೊಕೇಶನ್ ಅಂತ ಕಮೆಂಟ್ ಹಾಕಿ, ನಾನೇ ನಿಮ್ಗೆ ಪರ್ಸನಲ್ ಆಗಿ ಕಮೆಂಟ್ ಮಾಡ್ತೀನಿ. ಈ ಜಾಗದಲ್ಲೆಲ್ಲ ನಾವು ಈಗ ಲಕ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಕೋಟಿ ರಿಟರ್ನ್ಸ್ ಅಂತೂ ಪಕ್ಕಾ ಬರುತ್ತೆ ಅಂತ ಒಂದು ಲೊಕೇಶನ್ ಅಲ್ಲಿ ಇದೆ ಸರ್ ಈ ಜಾಗ. ನೀವು RR ನಗರದಿಂದ ಹಿಡಿದು ಕೆಂಗೇರಿ, ಚಲ್ಲಘಟ್ಟ, ಮೈಸೂರು ರೋಡು, ಕುಂಬ್ಳಗೋಡು ಯಾರ್ಯಾರೆಲ್ಲ ಬಾಡಿಗೆ ಮನೇಲಿ ವಾಸ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ಲೇಔಟ್ ಅಲ್ಲಿ ಸೈಟ್ ನ ತಗೊಂಡು ಮನೆ ಕಟ್ಕೊಂಡಿರಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಹಳ್ಳಿ ಟಿವಿ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ವೀಕ್ಷಕರೇ, ನಾನಿವತ್ತು ವಿಸ್ತಾರ ವಂಡರ್ಸ್ ಅವರು ನಿರ್ಮಾಣ ಮಾಡಿರುವಂತಹ ಒಂದು ಲಕ್ಸುರಿಯಸ್ ಲೇಔಟ್ ಅಲ್ಲಿ ಇದ್ದೀನಿ. ಈ ಲೇಔಟ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ, ಏನೇನೆಲ್ಲ ಫೆಸಿಲಿಟೀಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ. ಈ ಲೇಔಟ್ ನ ಅಮ್ಯುನಿಟೀಸ್ ನೋಡೋದಾದ್ರೆ ನಿಮಗೆ ಲಕ್ಸುರಿಯಸ್ ಅಮ್ಯುನಿಟೀಸ್ ನ ನಾವು ನಿಮಗೆ ಪ್ರೊವೈಡ್ ಮಾಡಿದ್ದೀವಿ. 24/7 ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ, ಹಾಗೆ CAಗೂ ಕೂಡ ಜಾಗ ಬಿಟ್ಟಿದ್ದೀವಿ. ಮೆಡಿಟೇಷನ್ ಅಥವಾ ಬೇರೆ ಏನಾದರೂ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ ಪ್ಲೇಸ್ ಇದೆ. ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡ ಪಾರ್ಕ್ಗೂ ಕೂಡ ನಾವು ಸ್ಪೇಸ್ ಬಿಟ್ಟಿದ್ದೀವಿ. ಹಾಗೆ ಇನ್ನು ರೋಡ್ ನೋಡೋದಾದ್ರೆ ನಿಮಗೆ ಮೇನ್ ರೋಡು 40 ಫೀಟ್ CC ರೋಡು, ಹಾಗೆ ಸಬ್ ರೋಡ್ 30 ಫೀಟ್ CC ರೋಡ್ ಬರುತ್ತೆ. ಹಾಗೆ ನಿಮಗೆ ಸುತ್ತನೂ ಕೂಡ ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಕೂಡ ಹಾಕೊಟ್ಟಿದ್ದೀವಿ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಆಗಿರ್ಬೋದು, ಹಾಗೆ ಜಾಗಿಂಗ್ ಟ್ರ್ಯಾಕ್ ಆಗಿರ್ಬೋದು, ಪ್ರತಿಯೊಂದು ಲಕ್ಸುರಿಯಸ್ ಅಮ್ಯುನಿಟೀಸ್ ನಾವು ನಿಮಗೆ ಪ್ರೊವೈಡ್ ಮಾಡಿದ್ದೀವಿ. ವಿಶೇಷವಾಗಿ ನಿಮಗೆ ಎಂಟ್ರೆನ್ಸ್ ಲಕ್ಸುರಿಯಸ್ ಆರ್ಚ್ ವಿತ್ ಗೇಟ್, ಹಾಗೆ 24/7 ಸೆಕ್ಯೂರಿಟಿ ವಿತ್ CCTV ಸರ್ವೈಲೆನ್ಸ್ ಕೂಡ ಇರುತ್ತೆ. ಇನ್ನು ಸಿವೇಜ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್ ಪ್ರತಿಯೊಂದು ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡಿದ್ದೀವಿ. ಸರ್, ನಮ್ಮ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಅಂತ ನೋಡೋದಾದ್ರೆ ನಿಮಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ನೋಡ್ತೀರಾ ಅಂದ್ರೆ ವಂಡರ್ಲಾ, ಇನ್ನೋವೇಟಿವ್ ಫಿಲಮ್ ಸಿಟಿ, ಈಗಲ್ಟನ್ ಗಾಲ್ಫ್ ರೆಸಾರ್ಟ್, ಹಾಗೆ ಕ್ಲಬ್ ಮ್ಯಾಗ್ನೋಲಿಯಾ, ಈ ಥರ ಸಾಕಷ್ಟು ಪ್ಲೇಸಸ್ಗಳಿದೆ. ಇನ್ನು ಸ್ಕೂಲ್ಸ್ ಕಾಲೇಜಸ್ ಅಂತ ನೋಡೋದಾದ್ರೆ ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ, ಡಾನ್ ಬಾಸ್ಕೋ ಕಾಲೇಜು, ರಾಜರಾಜೇಶ್ವರಿ ಕಾಲೇಜು, ಹಾಗೆ ಮ್ಯಾರಿಗೋಲ್ಡ್ ಸ್ಕೂಲು, ಗುರುಕುಲ್ ಸ್ಕೂಲು, ಈ ಥರ ರೆಪ್ಯುಟೇಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕಾಲೇಜಸ್ ನಮ್ಮ ಲೇಔಟ್ ಸುತ್ತಮುತ್ತ ಇದೆ. ಇನ್ನು ಹಾಸ್ಪಿಟಲ್ಸ್ ಅಂತ ನೋಡೋದಾದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ನಮ್ಮ ಲೇಔಟ್ ಸುತ್ತಮುತ್ತ ಇದೆ. RR ಹಾಸ್ಪಿಟಲ್, ಸುಭಾಷ್ ಹಾಸ್ಪಿಟಲ್, ಮಾನಸ ಹಾಸ್ಪಿಟಲ್, ಹಾಗೆ BGS ಹಾಸ್ಪಿಟಲ್, ಈ ಥರ ಸಾಕಷ್ಟು ಹಾಸ್ಪಿಟಲ್ಸ್ಗಳು ಇವೆ. ಇನ್ನೂ ನೀಟಾಗಿ ಅರ್ಥ ಆಗಬೇಕು ಅಂತ ಅಂದರೆ ವಂಡರ್ಲಾ ಇಂದ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಆಗುತ್ತೆ ನಮ್ಮ ಲೇಔಟ್ಗೆ ರೀಚ್ ಆಗೋಕ್ಕೆ. ಇನ್ನು ಈ ಒಂದು ಲೇಔಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗುತ್ತಾ ಅಂತ ಯೋಚನೆ ಮಾಡೋರಿಗೆ ಈ ಒಂದು ಲೇಔಟ್ ಸುತ್ತಮುತ್ತ ಸಾಕಷ್ಟು ಇಂಡಸ್ಟ್ರೀಸ್ಗಳಿದೆ. ಟೊಯೋಟಾ, ಕವಾಸಕಿ, ಕೊಕೊಕೋಲಾ, ಬ್ರಿಟಾನಿಯಾ, ಮಹೀಂದ್ರಾ, ಈ ಥರ ರೆಪ್ಯುಟೇಟೆಡ್ ಇಂಡಸ್ಟ್ರೀಸು ನಮ್ಮ ಲೇಔಟ್ ಸುತ್ತಮುತ್ತ ಇದೆ. ಸೊ ನೀವೇನಾದರೂ ಈ ಒಂದು ಲೇಔಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ನಿಮಗೆ ಫ್ಯೂಚರಲ್ಲಿ ಒಳ್ಳೆ ರಿಟರ್ನ್ಸ್ ಅಂತೂ ಸಿಗೋದು ಪಕ್ಕ. ಇನ್ನು ನಮ್ಮ ಲೇಔಟ್ ಸುತ್ತಮುತ್ತ ಕನೆಕ್ಟಿವಿಟಿ ಅಂತ ನೋಡೋದಾದರೆ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಹಾಗೆ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ರೋಡಿಂದ ಜಸ್ಟ್ ನಿಮಗೆ 10 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಇನ್ನು ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಹಾಗೆ ನೈಸ್ ರೋಡಿಂದ ಜಸ್ಟ್ 15 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಇನ್ನು RV ಕಾಲೇಜು ಹಾಗೆ RR ಕಾಲೇಜಿಂದ ಜಸ್ಟ್ 15 ಮಿನಿಟ್ಸ್ ಡ್ರೈವಲ್ಲಿ ನಮ್ಮ ಒಂದು ಲೇಔಟ್ಗೆ ರೀಚ್ ಆಗ್ತೀರಾ. ನೋಡಿ, ಇವಾಗ ಆಲ್ರೆಡಿ ನಮ್ಮ ಲೇಔಟ್ಗೆ ಫ್ಯಾಮಿಲೀಸ್ ಕೂಡ ಬಂದು ವಿಸಿಟ್ ಮಾಡ್ತಿದ್ದಾರೆ. ನೀವೇನಾದರೂ ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಅಂದರೆ ನಾನು ಹೇಳೋದಲ್ಲ, ನಿಮ್ಗೆ ಆಲ್ರೆಡಿ ಮನೆಗಳು ಕಟ್ಕೊಂಡು ಕೂಡ ವಾಸ ಮಾಡ್ತಿದ್ದಾರೆ. ಸೊ ಲಕ್ಸುರಿಯಸ್ ಅಮ್ಯುನಿಟೀಸ್ ಇದೆ, ಸುತ್ತಮುತ್ತ ಡೆವಲಪ್ಮೆಂಟು, ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಇಲ್ಲಪ್ಪ ನಾನು ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡ್ತೀನಿ ಅನ್ನೋರಿಗೆ ನಮ್ಮ ಲೇಔಟ್ ಸುತ್ತಮುತ್ತ ಸಾಕಷ್ಟು ಇಂಡಸ್ಟ್ರೀಸ್ಗಳು ಕೂಡ ಇದೆ. ಸೊ ನೀವು ಆರಾಮಾಗಿ ಇವಾಗ ಲಕ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದೆ ಕೋಟಿಲಿ ರಿಟರ್ನ್ಸ್ ಆಗೋದಂತೂ ಪಕ್ಕ. ಸರ್, ನಮ್ಮ ಲೇಔಟು ಬಂದ್ಬಿಟ್ಟು ನಿಮಗೆ 4 ಎಕರೆಯಲ್ಲಿ ನಿರ್ಮಾಣ ಆಗಿರೋಂಥದ್ದು. ಟೋಟಲ್ ಆಗಿ ನಿಮಗೆ 74 ಸೈಟ್ಸ್ ಇದೆ ಸರ್. ಈಗ ಆಲ್ರೆಡಿ ಸುಮಾರು ಬುಕ್ಔಟ್ ಆಗಿಬಿಟ್ಟಿದೆ. ಸೊ ಇನ್ನು ಕೆಲವೇ ಸೈಟ್ಗಳು ಮಾತ್ರ ಅವೈಲಬಲ್ ಇದೆ. ಇನ್ನು ಡೈಮೆನ್ಷನ್ಸ್ ಅಂತ ನೋಡೋದಾದ್ರೆ ನಿಮಗೆ 20-30, 30-40, 30-50 ಹಾಗೆ ಆಡ್ ಡೈಮೆನ್ಷನ್ಸ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಇನ್ನು ಫೇಸಸ್ ಅಂತ ಹೇಳ್ಬೇಕಂದ್ರೆ ನಿಮಗೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಫೇಸಸ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಸರ್, ಇನ್ನು ಪ್ರೈಸ್ ನೋಡೋದಾದ್ರೆ ನಮ್ಮ ಒಂದು ಲೇಔಟ್ ಅಲ್ಲಿ ನಿಮಗೆ ಲಕ್ಸುರಿಯಸ್ ಅಮ್ಯುನಿಟೀಸ್ ಜೊತೆಗೆ ಸುತ್ತಮುತ್ತ ಡೆವಲಪ್ಮೆಂಟ್ಸ್, ಕನೆಕ್ಟಿವಿಟಿ ಇರೋದ್ರಿಂದ ನಿಮಗೆ ಕೇವಲ ಪರ್ ಸ್ಕ್ವೇರ್ ಫೀಟ್ಗೆ 2,700 ರೂಪಾಯಿ ನಾವು ನಿಮಗೆ ಕೊಟ್ಟು ಮಾಡ್ತಾ ಇದ್ದೀವಿ. ಜೊತೆಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಸರ್, ಇನ್ನು ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದರೆ ನಮ್ಮ ಒಂದು ಲೇಔಟು GBDA ಅಪ್ರೂವಲ್ ಆಗಿದೆ. ಅಂದರೆ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದನೂ ಅಪ್ರೂವಲ್ ಆಗಿ, BMRDA ಅಪ್ರೂವಲ್ ಆಗಿ, ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಖಾತೆ ಆಗಿದೆ. ನಿಮ್ಗೇನಾದ್ರು ನಮ್ಮ ಒಂದು ಲೇಔಟಲ್ಲಿ ಸೈಟ್ನ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ಕಂಪ್ನಿ ಕಡೆಯಿಂದಲೇ ನಿಮಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದೀವಿ. ಸೊ ಆದಷ್ಟು ಫ್ಯಾಮಿಲಿ ಜೊತೆನೇ ನಮ್ಮ ಒಂದು ಲೇಔಟ್ಗೆ ವಿಸಿಟ್ ಮಾಡಿ. ನಿಮ್ಗೇನಾದ್ರು ಸೈಟ್ ಇಷ್ಟ ಆದಲ್ಲಿ ಮಿನಿಮಮ್ ಟೋಕನ್ ಅಡ್ವಾನ್ಸ್ನ ಕೊಟ್ಟರೆ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ. ನಿಮಗೆ ಗೊತ್ತಿರೋ ಒಬ್ಬರಲ್ಲ ಇಬ್ಬರು ಲಾಯರ್ಸ್ಗೆ ತೋರಿಸಿ ನಿಮ್ಗೇನಾದರೂ ಓಕೆ ಆದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಆಗ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀರಾ ಅಂದರೆ ನಮ್ಮ ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು ಬಸವೇಶ್ವರ ನಗರ್ ಎಕ್ಸಾಕ್ಟ್ ಪಿಜ್ಜಾ ಹಟ್ ಮೇಲೆ ಲೊಕೇಟ್ ಆಗಿದೆ. ಸೊ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಆಫೀಸ್ ಅಡ್ರೆಸ್ ಕೂಡ ಲೊಕೇಶನ್ ನಿಮಗೆ ಕಳಿಸ್ತೀವಿ.